ನಮಸ್ತೆ ಸ್ಟೂಡೆಂಟ್, ಮೈಸೆಲ್ಫ್ ದೇವಕಿ ಪ್ರಸಾದ್ ಹೆಚ್. ನಾನಿವತ್ತು ನಿಮಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ದು ಜರ್ನಲ್ ಎಂಟ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾವು ಲಾಸ್ಟ್ ವೀಡಿಯೋಸಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ 4 ಕೇಸಸ್ಸು ನೀವು ನೋಡಿದ್ರಿ. ಸೊ ಇವಾಗ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಹೈಯರ್ ಪರ್ಚೇಸಲ್ಲಿ ಅಂತಂದರೆ ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆ ಇನ್ನೊಂದು ಯಾವುದು ಎಕ್ಸ್ಟ್ರಾ ಆಗುತ್ತೆ ಅಂತಂದರೆ ಡಿಪ್ರಿಸಿಯೇಷನ್ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟು ಐದರ್ ಯಾವುದಾದ್ರೂ ಒಂದು ಕೇಸಿಂದ ಬರ್ಬೋದು, ಕೇಸ್ 1, ಕೇಸ್ 2, ಕೇಸ್ 3, ಇಲ್ಲಾಂದರೆ ಕೇಸ್ 4. ಸೊ ಅದ್ರ ಜೊತೆ ಇನ್ನೊಂದು ನಾವು ಮಾಡಬೇಕಾಗಿರೋದು ಡಿಪ್ರಿಸಿಯೇಷನು. ಇಲ್ಲಿ ಡಿಪ್ರಿಸಿಯೇಷನ್ ಯಾವ ಮೆಥಡಲ್ಲಾದರೂ ಕೇಳ್ಬೋದು, ಸ್ಟ್ರೈಟ್ ಲೈನ್ ಮೆಥಡ್ ಆದರೂ ಕೇಳ್ಬೋದು, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಾದರೂ ಕೇಳ್ಬೋದು. ಮೆಥಡ್ ಮೆನ್ಷನ್ ಮಾಡಿರ್ತಾರೆ, ಅದ್ರ ಜೊತೆ ಪರ್ಸೆಂಟೇಜು ಹೇಳಿರ್ತಾರೆ, 10% ಆರ್ 5%. ನಾನು ಇಲ್ಲಿ ಆಲ್ರೆಡಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸ್ಟ್ರೈಟ್ ಲೈನ್ ಮೆಥಡ್ ಅಂತಂದರೆ ಒಂದೇ ಸತಿ ಕ್ಯಾಶ್ ಪ್ರೈಸ್ ಮೇಲೆ ರೇಟ್ನ ಕಂಡುಹಿಡಿತೀವಿ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದರೆ ಈಚ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಕ್ಯಾಶ್ ಪ್ರೈಸ್ ಫಸ್ಟ್ ತೊಗೊಂಡು ಅದರ ಮೇಲೆ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಕಂಡುಹಿಡಿದು ಆಮೇಲೆ ಲೆಸ್ ಮಾಡಾದಮೇಲೆ ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಏನು ಮಾಡ್ತೀವಿ ಅಂತಂದರೆ ಈ ಅಮೌಂಟ್ ಮೇಲೆ ಕಂಡುಹಿಡಿತೀವಿ, ಯಾವಾಗ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಬಂದಾಗ. ಸೊ ನಾನು ಇಲ್ಲೊಂದು ಆಲ್ರೆಡಿ ಸಾಲ್ವ್ ಮಾಡಿರೋ ಒಂದು ಪ್ರಾಬ್ಲಮ್ ತೊಗೊತಿದ್ದೀನಿ. ನಮ್ಮ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಇದ್ದಿದ್ದೇ ತೊಗೊಂಡಿದ್ದೀನಿ. ಸೊ ಇದಿರೋದು ಯಾವುದು ಅಂತಂದರೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ಯಾಕೆಂದರೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಈಸ್ ರೆಡ್ಯೂಸಿಂಗ್. ಸೊ ನಾನು ಇಲ್ಲಿ ತೊಗೊಂಡಿರೋದು ಫಸ್ಟ್ 3 ಕೇಸಲ್ಲಿ ಒಂದು ಕೇಸ್ ಪ್ರಾಬ್ಲಮ್. ಸೊ ಕೇಸ್ 1, ಕೇಸ್ 2, ಕೇಸ್ 3 ಇದೇ ಕಾಲಮ್ ಬರುತ್ತೆ. ಇಯರ್, ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್, ಕ್ಯಾಶ್ ಪ್ರೈಸು, ಡಿಪ್ರಿಸಿಯೇಷನ್ನು. ಸೊ ಇನ್ಸ್ಟಾಲ್ಮೆಂಟು ಎ ಆಗುತ್ತೆ, ಇಂಟ್ರೆಸ್ಟು ಬಿ ಆಗುತ್ತೆ. ಕ್ಯಾಶ್ ಪ್ರೈಸ್ ಏನಾಗುತ್ತೆ ಅಂತಂದರೆ ಇನ್ಸ್ಟಾಲ್ಮೆಂಟು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಇಂಟ್ರೆಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಕ್ಯಾಶ್ ಪ್ರೈಸ್ ಅಂದರೆ ಕ್ಯಾಶ್ ಪ್ರೈಸ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್, ಪ್ರಿನ್ಸಿಪಲ್ ಅಮೌಂಟ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಕಂಡುಹಿಡಬೇಕು. ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿ ಕ್ಯಾಶ್ ಪ್ರೈಸ್ನ ಕಂಡುಹಿಡಬೇಕಾಗುತ್ತೆ. ಸೊ ಇದು ಎ ಆದರೆ ಇದು ಬಿ, ಕ್ಯಾಶ್ ಪ್ರೈಸ್ ಏನಾಗುತ್ತೆ ಅಂತಂದರೆ ಎ ಮೈನಸ್ ಬಿ. ಸೊ ಇದನ್ನು ನಮ್ಮ ರೆಫರೆನ್ಸ್ಗೆ ಮಾಡ್ಕೊಳ್ಳೋದು. ಸೊ ನೀವೆಲ್ಲ ಡೈರೆಕ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಮಾಡ್ಕೊತೀನಿ ಅಂದರೆ ತೊಂದರೆ ಇಲ್ಲ. ಸೊ ಇದಿಷ್ಟು ನಾವು ಕನ್ಸಾಲಿಡೇಟ್ ಮಾಡಿಕೊಂಡ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ಕೂಡ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಡೇಟ್ ಆಫ್ ಪರ್ಚೇಸ್ ಯಾವಾಗಿದೆ ಅಂತ. ನಿಮಗೆ ಡೇಟ್ ಆಫ್ ಪರ್ಚೇಸ್ ಯಾವುದ್ರ ಮೇಲಿರುತ್ತೋ ಅದ್ರ ಮೇಲೆ ಇಯರ್ ಎಂಡ್ ಡಿಪೆಂಡ್ ಆಗುತ್ತೆ. ಸೊ ಏಪ್ರಿಲ್ ಟು ಮಾರ್ಚ್ ಕೊಡ್ಬೋದು, ಇಲ್ಲ ಅಂತಂದರೆ ಜಾನ್ ಟು ಡಿಸೆಂಬರ್ ಕೊಡ್ಬೋದು. ಡೇಟ್ ಆಫ್ ಪರ್ಚೇಸ್ ಏಪ್ರಿಲ್ ಆಯಿತು ಅಂದರೆ ಇಯರ್ ಎಂಡ್ ಏನಾಗುತ್ತೆ, ಮಾರ್ಚ್ ಆಗುತ್ತೆ. ಡೇಟ್ ಆಫ್ ಪರ್ಚೇಸ್ ಜಾನ್ ಆಯಿತು ಅಂತಂದರೆ ಇಯರ್ ಎಂಡ್ ಏನಾಗುತ್ತೆ, ಡಿಸೆಂಬರ್. ಅದು ಇಯರ್ಲಿ ಪೇಮೆಂಟ್ ಇದ್ದಾಗ. ನಾನಿಲ್ಲಿ ಪ್ರಾಬ್ಲಮ್ ತೊಗೊಂಡಿರೋದು ಕೂಡ ಇಯರ್ಲಿ ಪೇಮೆಂಟೇ. ಸೊ ಈ ಪ್ರಾಬ್ಲಮ್ ಪ್ರಕಾರ, ಎಕ್ಸಾಂಪಲ್ ಪ್ರಕಾರ ಏನಿದೆ ಅಂತಂದರೆ ಡೇಟ್ ಆಫ್ ಪರ್ಚೇಸು 1/1/2002 ಅಂದರೆ ಏನಾಗಿದೆ, ಜಾನ್. ಸೊ ಇಯರ್ಲಿ ಇನ್ಸ್ಟಾಲ್ಮೆಂಟು 3 ಇನ್ಸ್ಟಾಲ್ಮೆಂಟು. ಸೊ ಇಯರ್ ಎಂಡ್ ಅವಾಗ ಏನಾಗುತ್ತೆ ಅಂತಂದರೆ 31st December 2002, 31st December 2003, 31st December 2004. ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಡೇಟ್ಸ್. ಸೊ ನಾವು ಇವಾಗ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ. ಸೊ ಲೆಟ್ ಮಿ ಕಂಟಿನ್ಯೂ. ಸೊ ಜರ್ನಲ್ ಎಂಟ್ರಿ ಮಾಡಬೇಕು ಅಂತಂದರೆ ವಿ ಆಲ್ರೆಡಿ ಡಿಸ್ಕಸ್ ವಿತ್ ಜರ್ನಲ್ ಎಂಟ್ರಿ ಆನ್ ದ ಡೇಟ್ ಆಫ್ ಪರ್ಚೇಸು ಒಂದು ಎಂಟ್ರಿ ಬರುತ್ತೆ. ಇಯರ್ ಎಂಡಲ್ಲಿ 4 ಎಂಟ್ರೀಸ್ ಬರುತ್ತೆ. ಆನ್ ದ ಡೇಟ್ ಆಫ್ ಪರ್ಚೇಸು ಬರುವಂಥ ಒಂದು ಎಂಟ್ರಿ ಏನಾಗಿರುತ್ತೆ ಅಂದರೆ ವಿತ್ ರಿಗಾರ್ಡಿಂಗ್ ಟು ಡೌನ್ ಪೇಮೆಂಟು. ಸೊ ಡೌನ್ ಪೇಮೆಂಟ್ ಎಂಟ್ರಿ ಏನು ಬರುತ್ತೆ ಅಂದರೆ ಅಸೆಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಸೆಟ್ ನೇಮ್ ಕೊಟ್ಟಿದ್ರೆ ಅಸೆಟ್ ನೇಮ್ ಬರೀತೀರ, ಮಿಷನರಿನೋ ಟ್ರಕ್ಕೋ ಏನಾಗಿರುತ್ತೋ ಅದನ್ನು ಬರೀತೀರ. ಇದು ಆನ್ ದ ಡೇಟ್ ಆಫ್ ಪರ್ಚೇಸು. ಇಯರ್ ಎಂಡಲ್ಲಿ ಹೋದರೆ 4 ಎಂಟ್ರೀಸ್ ಬರುತ್ತೆ. ಫಸ್ಟ್ ಎಂಟ್ರಿ ಡ್ಯೂ ಎಂಟ್ರಿ, ಸೆಕೆಂಡ್ ಎಂಟ್ರಿ ಪೇಮೆಂಟ್ ಎಂಟ್ರಿ, ಥರ್ಡ್ ಎಂಟ್ರಿ ಡಿಪ್ರಿಸಿಯೇಷನ್ ಎಂಟ್ರಿ, ಫೋರ್ತ್ ಎಂಟ್ರಿ ಟ್ರಾನ್ಸ್ಫರ್ ಎಂಟ್ರಿ. ಡ್ಯೂ ಎಂಟ್ರಿ ಏನು ಬರುತ್ತೆ ಅಂದರೆ ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಹೈಯರ್ ವೆಂಡರ್ ಅಕೌಂಟು. ಪೇಮೆಂಟ್ ಎಂಟ್ರಿ ಹೈಯರ್ ವೆಂಡರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟು. ಡಿಪ್ರಿಸಿಯೇಷನ್ ಎಂಟ್ರಿ ಅಸೆಟ್ ಅಕೌಂಟ್ ಡೆಬಿಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟು. ಕೊನೆಗೆ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಆ್ಯಂಡ್ ಡಿಪ್ರಿಸಿಯೇಷನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏನು ಎಂಟ್ರಿ ಆಗುತ್ತೆ ಅಂತಂದರೆ P&L ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಈ 4 ಎಂಟ್ರೀಸು ಕೂಡ ಈಗ ನಾವು ಮಾಡಬೇಕಾಗುತ್ತೆ.
ಇದು ಈಚ್ ಇಯರು ರಿಪೀಟ್ ಆಗುತ್ತೆ 4 ಎಂಟ್ರೀಸು. ಸೊ ಇದೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಈಗ. ಸೊ ಫಸ್ಟ್ ಇನ್ ದ ಬುಕ್ಸ್ ಆಫ್ ನಾವು ಮಾಡೋದು ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸು ಜರ್ನಲ್ ಎಂಟ್ರೀಸು. ನಾನು ನೇಮ್ ಏನೂ ಬರೀತಿಲ್ಲ, ಕಾಮನಾಗಿ ಬರೀತಿದ್ದೀನಿ ಅಷ್ಟೇ. ಡೇಟು, ಡೆಬಿಟು, ಕ್ರೆಡಿಟು, ರುಪೀಸ್. ಸೊ ಆ್ಯಸ್ ವಿ ನೋ ಆನ್ ದ ಡೇಟ್ ಆಫ್ ಪರ್ಚೇಸು ಒಂದು ಎಂಟ್ರಿ ಬರುತ್ತೆ ವಿತ್ ರಿಗಾರ್ಡಿಂಗ್ ಟು ಡೌನ್ ಪೇಮೆಂಟು. ಈ ಪ್ರಾಬ್ಲಮಲ್ಲಿ ಡೌನ್ ಪೇಮೆಂಟು 5000 ಅಂತ ನಾವು ತೊಗೊಂಡ್ರೆ ಆನ್ ದ ಡೇಟ್ ಆಫ್ ಪರ್ಚೇಸ್ 1/1/2002. ಅಸೆಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಆದರೂ ಬರಿಬೋದು, ಬ್ಯಾಂಕ್ ಆದರೂ ಬರಿಬೋದು. ಬ್ಯಾಂಕ್ ಅಕೌಂಟ್ 5000. ನಾನು ಇದು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿರೋದು. ನೀವು